ನಿರಾಶ್ರಿತರ ಮೇಲೆ ಹಲ್ಲೆ ಮಾಡಲಾಗಿದೆ. ಪುನೀತ್ ಕೆರೆಹಳ್ಳಿ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಘಟನೆ ಆಗಿತ್ತು. ನಿರಾಶ್ರಿತರ ಮೇಲೆ ಹಲ್ಲೆ ಮಾಡಲಾಗಿತ್ತು. ಪುನೀತ್ ಕೆರೆಹಳ್ಳಿ ಮತ್ತು ಅವರ ಜೊತೆಗಿದ್ದವರು ಎಲ್ಲರೂ ಕೂಡ ಸೇರಿಕೊಂಡು ಅದೇ ವಿಚಾರವಾಗಿ ಈಗ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ನಿರಾಶ್ರಿತ ಅಲಂ ಎಂಬ ಯುವಕನ ಮೇಲೆ ಹಲ್ಲೆ ಮಾಡಲಾಗಿತ್ತು. ಅಕ್ರಮ ನುಸುಳುಕೋರ ಎಂದು ಆತನ ವಿರುದ್ಧ ಇವರು ಹಲ್ಲೆಯನ್ನು ಮಾಡಿರ್ತಾರೆ. UNHCR ನೀಡಿರುವಂಥ ಒಂದು ಅಧಿಕೃತ ಗುರುತಿನ ಚೀಟಿಯನ್ನು ಹೊಂದಿದ್ದಂತಹ ನಿರಾಶ್ರಿತ ಹೊಂದಿರ್ತಾನೆ ಆತ. ಆದರೆ ತನ್ನ ಪ್ರಚಾರದ ಒಂದು ತೆವಲಿಗೆ ಅಕ್ರಮ ನುಸುಳುಕೋರ ಅಂತ ಹೇಳಿಕೊಂಡು ಪುನೀತ್ ಕೆರೆಹಳ್ಳಿ ಹೊಡೆದಿರುವಂಥದ್ದು. ಕೆರೆಹಳ್ಳಿ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪುನೀತ್ ವಿರುದ್ಧ ಈಗಾಗಲೇ ಅನೇಕ ಪ್ರಕರಣಗಳಿವೆ. ಬೇರೆ ಬೇರೆ ವಿಚಾರಗಳಲ್ಲಿ ಪದೇ ಪದೇ ಚಾಳಿ ಬಿದ್ದಂತಹ ಒಂದು ಪ್ರಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ರೀತಿಯಾಗಿ ಇದು ದುರಂತ. ಇದು ನಿರಾಶ್ರಿತ ಅಲಂ ಪಾಷಾ ನೀಡಿರುವಂತಹ ಒಂದು ದೂರಿನ ಅನ್ವಯ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟಿನ ಪೊಲೀಸರು FIR ದಾಖಲು ಮಾಡಿದ್ದಾರೆ. ನಿರಾಶ್ರಿತರ ಮೇಲೆ ಪುನೀತ್ ಕೆರೆಹಳ್ಳಿ ಮತ್ತು ಆತನ ಸಹಚರರೆಲ್ಲರೂ ಕೂಡ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಕೇಸ್ ಆಗಿದೆ. ನೋಡಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅಂತಂದರೆ, ಆ ವ್ಯಕ್ತಿ ಏನಿದ್ದಾನೆ ನಿರಾಶ್ರಿತ ವ್ಯಕ್ತಿ, ಆತ ನುಸುಳುಕೋರ ಅಂತ ಹೇಳಿ ಇವರು ಅಂದುಕೊಂಡು ಆತನ ಪ್ರಶ್ನೆ ಮಾಡ್ತಾರೆ. ಆ ಒಂದು ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಆತ ಏನೋ ಹೇಳಿರ್ತಾನೆ, ಅದನ್ನೇ ಇದು ಸುಳ್ಳು ಅಂದ್ಕೊಂಡು ಇವರು ಹಲ್ಲೆ ಮಾಡಿದಾರಂತೆ. ಈ ರೀತಿಯಾದಂಥ ಘಟನೆ ಆಗಿರ್ಬೋದು. ಆದರೆ ಆತ ನುಸುಳುಕೋರ ಅಲ್ಲ, ಅಧಿಕೃತವಾಗಿ ಅನುಮತಿಯನ್ನು ಪಡೆದು ರಾಜ್ಯದಲ್ಲಿ ಇರುವಂತಹ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಹಾಗಿದ್ರೂ ಕೂಡ ಇವರು ವಿಚಾರವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಆತನ ಮೇಲೆ ಹಲ್ಲೆಯನ್ನು ಮಾಡಿರ್ತಾರೆ. ಆ ಹಲ್ಲೆಗೊಳಗಾದಂತಹ ವ್ಯಕ್ತಿ ಏನು ಮಾಡಿರ್ತಾನೆ, ಅಲ್ಲಿಗೆ ಸುಮ್ಮನಾಗೋದಿಲ್ಲ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸರು ಕಂಪ್ಲೇಂಟ್ ತಗೊಂಡು ಆತನ ಮೇಲೆ FIR ದಾಖಲು ಮಾಡಿದ್ದಾರೆ. ಯಾಕಂದರೆ ಈ ಘಟನೆಯಲ್ಲಿ ಹಲ್ಲೆಗೆ ಒಳಗಾಗಿರುವಂಥದ್ದು ಯಾರಂದರೆ ಜಹಂಗೀರ್ ಅಲಂ ಅಂತ ಹೇಳಲಾಗ್ತಾ ಇದೆ. ಆತ ಯಾವುದೇ ಅಕ್ರಮ ನುಸುಳುಕೋರ ಅಲ್ಲ. ಇವರು ಮ್ಯಾನ್ಮಾರ್ ಮೂಲದ ನಿರಾಶ್ರಿತರ ಆಗಿರ್ತಾರಂತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ವಿಶ್ವಸಂಸ್ಥೆಯ ನಿರಾಶ್ರಿತರ ಹೈಕಮಿಷನರ್ ನೀಡಿರುವಂಥ ಒಂದು ಅಧಿಕೃತವಾದಂತಹ ಒಂದು ಗುರುತಿನ ಚೀಟಿ ಇವ್ರ ಹತ್ರ ಇರುತ್ತೆ. ಡಾಕ್ಯುಮೆಂಟ್ಸ್ ಇದೆ ಇವ್ರ ಹತ್ರ ಇಲ್ಲಿರೋದಕ್ಕೆ. ಅದಕ್ಕಾಗಿ ಅವರು ಇಲ್ಲಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಇವರು ಪ್ರಶ್ನೆ ಮಾಡಿದ್ದಾರೆ. ಅನೇಕ ವರ್ಷಗಳಿಂದ ಅವರು ಕುಟುಂಬದ ಸಮೇತವಾಗಿಯೇ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ, ಮಕ್ಕಳ ಜೊತೆಗೆ. ಬೆಂಗಳೂರಿನ ಒಂದು ಕಗ್ಗಲೀಪುರದಲ್ಲಿ ವಾಸವಾಗಿರ್ತಾರೆ ಆ ವ್ಯಕ್ತಿ. ಆತನ ಮೇಲೆ ಇವರು ಹಲ್ಲೆ ಮಾಡಿದ್ದಾರೆ. ನಾಯಂಡಹಳ್ಳಿ, ಬನಶಂಕರಿ ಮತ್ತು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಎಂದು ಆ ಪ್ರದೇಶಗಳಲ್ಲಿ ಚಿಂದಿ ಆಯ್ತಾ ಇರ್ತಾನೆ. ಚಿಂದಿ ಆಯ್ದು ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಆತನ ಹತ್ರ ಹೋಗಿ ಇವರು ಒಂದು ಸಮಯದಲ್ಲಿ ಏನೋ ಒಂದು ಕೇಳಿದ್ದಾರೆ, ವಿಚಾರವನ್ನು ಕೇಳಿದಾಗ ಆತ ಹೇಳಿದ್ದಾನೆ ಹಿಂಗೆ ಅಂತ. ಇವರು ಅದನ್ನು ಅಲ್ಲ, ನೀನು ಸುಳ್ಳು ಹೇಳ್ತಾ ಇದೆಯಾ, ಹಾಗೆ ಈಗ ಅಂತ ಆತನ ಶರ್ಟನ್ನು ಕೊಳ್ಳುಪಟ್ಟಿಯನ್ನು ಹಿಡ್ಕೊಂಡು ಬೆದರಿಸಿದ್ದಾರೆ, ಮಾತಾಡಿದ್ದಾರೆ. ಆಮೇಲೆ ಇಷ್ಟ ಬಂದಂಗೆ ಹೊಡೆದಿದ್ದಾರೆ. ಸುಮ್ಮನೆ ಏಕಾಏಕಾಗಿ ಸುಮ್ಮನೆ ಇದ್ದವನ ಹತ್ರ ಹೋಗಿ ಹೊಡೆದಿರೋದ್ರಿಂದ ಆತ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಡಿಸೆಂಬರ್ 3ರಂದು ರಾತ್ರಿ ಘಟನೆ ಹೆಂಗಾಯಿತು ಅಂತ ನೋಡೋದಾದರೆ, ಆ ಪ್ರದೇಶದಲ್ಲಿ ಏನಾಗಿರುತ್ತೆ, ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಒಂದು ಪ್ರದೇಶದಲ್ಲಿ ಅಲಂ ಏನಿರ್ತಾನೆ ಚಿಂದಿ ಆಯ್ತಾ ಇರ್ತಾನೆ. ಪುನೀತ್ ಕೆರೆಹಳ್ಳಿ ಮತ್ತು ಆತನ ಸಹಚರರೆಲ್ಲರೂ ಕೂಡ ಆತನ ನಿಲ್ಲಿಸ್ತಾರೆ ಅಡ್ಡಗಟ್ಟಿ. ಮೊದಲು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಆ ನಂತರ ಜಹಂಗೀರ್ನ ಒಂದು ಶರ್ಟನ್ನು ಹಿಡ್ಕೊಂಡು ಮಾತನಾಡಿ ಹೊಡಿತಾರೆ. ಹೀಗಾಗಿ ಈ ಒಂದು ಘಟನೆ ಸಂಬಂಧ ಪೊಲೀಸರು FIR ಅನ್ನು ದಾಖಲು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.